ನಮಸ್ಕಾರ ಸ್ನೇಹಿತರೆ, ಇವತ್ತಿನ ಒಂದು ವಿಡಿಯೋ ಏನಪ್ಪಾ ಅಂದ್ರೆ ಒಂದು ರೈತರಿಗಾಗಿ, ನಮ್ಮ ರೈತ ಮಿತ್ರರಿಗಾಗಿ. ಏನಪ್ಪಾ ಅಂದ್ರೆ ಒಂದು ಈಗ ನಮಗೆಲ್ಲ ಸಿಟಿಯಲ್ಲಿ ಎಲ್ಲರಿಗೂ ಕೂಡ ಆಧಾರ್ ಕಾರ್ಡ್ ಇದೆ, ರೈತರಿಗೂ ಇದೆ, ನಮಗೂ ಕೂಡ ಇದೆ. ಈಗ ಪಕ್ಕಾ ರೈತ ಅಂತ ಹೇಗೆ ಕೂನ ಹಿಡಿಬೇಕು ಅವರಿಗಾಗಿ ಮಾಡಿದ್ದು ಈ ಒಂದು ಎಫ್ ಐ ಡಿ ಫಾರ್ಮರ್ ರಿಜಿಸ್ಟ್ರೇಷನ್ ಯೂನಿಫೈಡ್ ಅಂತ, ಇದೊಂದು FID ಅಂತ ಮಾಡಿದ್ದಾರೆ. ಈ FID ಅನ್ನ ತಾವು ಈ FID ಆಗುವಂತ ಲಾಭಗಳೇನು, ಆದರೆ ರೈತರಿಗೆ FID ಇಂದ ಆಗುವ ಲಾಭಗಳೇನು, ಮತ್ತೆ FID ಅನ್ನ ಹೇಗೆ ರಿಜಿಸ್ಟ್ರೇಷನ್ ಮಾಡಬೇಕು, ನೀವೇ ಮೊಬೈಲಲ್ಲಿ ಹೇಗೆ ರಿಜಿಸ್ಟ್ರೇಷನ್ ಮಾಡಬೇಕು, ರಿಜಿಸ್ಟ್ರೇಷನ್ ಮಾಡಿದ ಮೇಲೆ ಅದಕ್ಕೆ ನಿಮ್ಮ ಯಾವ ಒಂದು ಹೊಲಗಳು, ಯಾವ ಒಂದು ಗದ್ದೆಗಳು ಅದಕ್ಕೆ ಲಿಂಕ್ ಆಗಿದಾವೆ ಅಂತ ಎಲ್ಲವೂ ಕೂಡ ಡೀಟೇಲ್ ಅನ್ನ ತಮ್ಮ ಆಧಾರ್ ಕಾರ್ಡ್ ಮೂಲಕ ಹೇಗೆ ಚೆಕ್ ಮಾಡ್ಕೋಬೇಕು ಅನ್ನೋದನ್ನ ಪೂರ್ತಿ ಡೀಟೇಲ್ ಆಗಿ ಈ ಒಂದು ವಿಡಿಯೋದಲ್ಲಿ ಹೇಳ್ತೀನಿ. ಒಂದು 4-5 ನಿಮಿಷದ ವಿಡಿಯೋ ಇದೆ, ಪೂರ್ತಿ ಸ್ಕಿಪ್ ಮಾಡದೆ ನೋಡಿ. ಮತ್ತೆ ಹಾಗೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದೇ ಇದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಕೂಡ ಒತ್ತೋದನ್ನು ಮರಿಬೇಡಿ. ಬನ್ನಿ, ಒಂದು ಈ ವಿಡಿಯೋದಲ್ಲಿ ನಾನು ಮುಂದೆ ತೋರಿಸ್ತೇನೆ ಸ್ಕ್ರೀನ್ ರೆಕಾರ್ಡರ್ ಅಲ್ಲಿ, ಆ ರೀತಿ ಮಾಡಿ ತಾವು ತಮ್ಮ ಬನ್ನಿ ಫ್ರೆಂಡ್ಸ್. ಮೊದಲನೇದಾಗಿ ತಮ್ಮ ಈ ಒಂದು ಮೊಬೈಲ್ ಅಲ್ಲಿ ಈ ಗೂಗಲ್ ಕ್ರೋಮ್ ನ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡ ತಕ್ಷಣ ತಮಗೆ ಈ ಒಂದು ಏನಪ್ಪಾ ಅಂದ್ರೆ FID ಫ್ರೂಟ್ಸ್ karnataka.gov.in ಅಂತ ಬರುತ್ತೆ. ಈ ಒಂದು ಫ್ರೂಟ್ಸ್ ಕರ್ನಾಟಕ ಅಂತ ಫಸ್ಟ್ ಮೇಲ್ಗಡೆ ಬಂದಿರುತ್ತಲ್ಲ, ಅಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡ ತಕ್ಷಣ ಈ ಒಂದು ಫ್ರೂಟ್ಸ್ ನ ಒಂದು ವೆಬ್ಸೈಟ್ ಓಪನ್ ಆಗುತ್ತೆ. ಇದು ಫ್ರೂಟ್ಸ್ ಇಲ್ಲಿ ಒಂದು ಸಿಟಿಜನ್ ಲಾಗಿನ್ ಮತ್ತೆ ಲಾಗಿನ್ ಅಂತ ಇದೆ. ಇಲ್ಲಿ ಒಂದು ಸಿಟಿಜನ್ ಲಾಗಿನ್ಗೆ ಒಂದು ಸೆಟ್ ಮಾಡ್ಕೊಳ್ಳಿ. ಸೆಟ್ ಮಾಡ್ಕೊಂಡ ತಕ್ಷಣ ಇಲ್ಲಿ ತಮ್ಮ ಒಂದು ಮೊಬೈಲ್ ನಂಬರ್ ಅನ್ನ ಹಾಕಿ, ಪಾಸ್ವರ್ಡ್ ಅನ್ನ ಹಾಕಿ, ಒಂದು ಕ್ಯಾಪ್ಚಾ ಕೋಡ್ ನ ಹಾಕಬೇಕು. ಇಲ್ಲಿ ಲಾಗಿನ್ ಆದ್ಮೇಲೆ ತಮ್ಮ ಇಲ್ಲಿ ಒಂದು ಡೀಟೇಲ್ ಅನ್ನು ಬರುತ್ತೆ. ಇಲ್ಲಿ ಮೇಲ್ಗಡೆ ತಾವು ಸಿಟಿಜನ್ ಲಾಗಿನ್ ಅಲ್ಲಿ ಒಂದು ಡೀಟೇಲ್ ಅನ್ನು ಬರುತ್ತೆ. ತಮ್ಮ ಆಧಾರ್ ಕಾರ್ಡ್ ಎಲ್ಲ ಹಾಕಿ ಒಂದು ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ. ಮೊದಲೇ ರಿಜಿಸ್ಟ್ರೇಷನ್ ಆದ್ಮೇಲೆ ಈ ಒಂದು ಸಿಟಿಜನ್ ಲಾಗಿನ್ ಬಂದ್ಬಿಡುತ್ತೆ. ಆಮೇಲೆ ಒಂದು ಫೋನ್ಗೆ ಒಂದು ಮೊಬೈಲ್ ನಂಬರು, ಪಾಸ್ವರ್ಡ್ ಎಂಟ್ರಿ ಮಾಡಿ ಸಿಟಿಜನ್ ಲಾಗಿನ್ ಆಗಿ, ಸಿಟಿಜನ್ ಲಾಗಿನ್ ಆದ್ಮೇಲೆ ಇಲ್ಲಿ ಏನಪ್ಪಾ ಅಂದ್ರೆ ಮಾಡಿಫಿಕೇಶನ್ ಏನಿದೆ, ಈ ಒಂದು FID ಇಲ್ಲಿ FID ಇದೆ ನೋಡಿ. ಈ FID ಇಂದ ತಾವು ಈ ಒಂದು ಏನಪ್ಪಾ ಅಂದ್ರೆ ಆನ್ಲೈನ್ ರಿಜಿಸ್ಟ್ರೇಷನ್ ಅಲ್ಲಿ ತಮ್ಮ ಡೀಟೇಲ್ಸ್ ಪೂರ್ತಿ ಇಲ್ಲಿ ಬಂದ್ಬಿಡುತ್ತೆ. ರಿಜಿಸ್ಟರ್ ಆಫ್ ಫಾರ್ಮ್ ಈ ಒಂದು ತಮ್ಮ ಕೆಳಗಡೆ ಎಲ್ಲ ತಮ್ಮ ಒಂದು ಹೊಲದ ಎಲ್ಲೆಲ್ಲಿ ಎಷ್ಟೆಷ್ಟು ಎಕರೆ ಹೊಲ ಇದೆ ಎಲ್ಲವೂ ಕೂಡ ಈ ಒಂದು ಇದರಲ್ಲಿ ಪೇಜ್ ಅಲ್ಲಿ ಬಂದ್ಬಿಡುತ್ತೆ. ಈ ಒಂದು FID ನಂಬರ್ ಅನ್ನ ತಾವು ಇಟ್ಕೋಬೇಕಾಗುತ್ತೆ. ಎಲ್ಲದಕ್ಕೂ ಕೂಡ ಈ ಒಂದು FID ನಂಬರ್ ಬೇಕಾಗುತ್ತೆ. ಈ ಒಂದು FID ನಂಬರ್ ನ ತಾವು ಇಟ್ಕೋಬೇಕಾಗುತ್ತೆ. ಹಾಗೆ ಇಲ್ಲಿ ಏನಾದ್ರೂ ಒಂದು ಏನಪ್ಪಾ ಅಂದ್ರೆ ಇಲ್ಲಿ ಫಸ್ಟ್ ಈ ಲಾಗಿನ್ ಆದ ತಕ್ಷಣ
ತಮ್ದು ಏನಾದರೂ ಒಂದು ಏನಪ್ಪಾ ಅಂದ್ರೆ ಆಧಾರ್ ಕಾರ್ಡ್ ಎಂಟ್ರಿ ಮಾಡಿದ್ಮೇಲೆ ಈ ಒಂದು FID ತೋರಿಸ್ಲಿಲ್ಲಪ್ಪ ಅಂದ್ರೆ ತಾವು ಹೋಗಿ ಈ ಒಂದು ಏನಪ್ಪಾ ಅಂದ್ರೆ ಒಂದು CSC ಸೆಂಟ್ರಲ್ಲಿ ಮತ್ತೆ ಒಂದು ಕರ್ನಾಟಕ ಒಂದು ಸೆಂಟ್ರಲ್ಲಿ ಹೋಗಿ ಒಂದು FID ಅನ್ನ ತಾವು ಕ್ರಿಯೇಟ್ ಮಾಡ್ಕೋಬೇಕಾಗುತ್ತೆ. ಅದಕ್ಕಾಗಿ ತಮ್ಮ ಒಂದು ಪಹಣಿ ಮತ್ತೆ ಆಧಾರ್ ಕಾರ್ಡು ಮತ್ತೆ ಏನಪ್ಪಾ ಅಂದ್ರೆ ಹೊಲದ ಒಂದು ಕೆಲವೊಂದು ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ. ಇವೆಲ್ಲ ಡಾಕ್ಯುಮೆಂಟ್ಸ್ಗಳನ್ನು ತಗೊಂಡು ಹೋಗಿ ತಾವು ಈ ಒಂದು FID ಅನ್ನ ರಿಜಿಸ್ಟ್ರೇಷನ್ ಮಾಡಬೇಕಾಗುತ್ತೆ. ಈ FID ಇಂದ ಒಂದು ಲಾಭಗಳೇನು? FID ಅಂದ್ರೆ ಈಗ ಒಂದು ಬರ ಪರಿಹಾರ ಆಗಲಿ ಏನೇ ಆಗಲಿ, ಒಂದು ಸರ್ಕಾರದ ಯೋಜನೆಗಳಾಗಲಿ ಸರ್ಕಾರದ ಸ್ಕೀಮ್ಗಳಾಗಲಿ, ಈಗ ಒಂದು ಪಕ್ಕ ಇರುವಂಥ ರೈತರಿಗಾಗಿ ಈಗ ಏನಪ್ಪಾ ಅಂದ್ರೆ ಈಗ ಒಂದು ಅನ್ನಭಾಗ್ಯ ಯೋಜನೆದು, ಒಂದು ಗೃಹಲಕ್ಷ್ಮಿ ಯೋಜನೆದು, ಮತ್ತೆ ಯಾವುದೇ ಒಂದು ಯೋಜನೆಗಳು ಒಂದು ಈಗ ಸರ್ಕಾರದ ಯೋಜನೆಗಳು ಬರಬೇಕಾದ್ರೆ ಒಂದು BPL ಕಾರ್ಡ್ ಮುಖಾಂತರ ತಮಗೆ ತಲುಪ್ತವೆ. ಈಗ ರೈತರಿಗೆ ಹೊಲ ಇದ್ದವರಿಗೆ ಹೇಗೆ ತಲುಪಿಸ್ಬೇಕು? ಅದಕ್ಕಾಗಿ ಒಂದು ಕೇಂದ್ರ ಸರ್ಕಾರ ಏನ್ ಮಾಡ್ತಪ್ಪ ಅಂದ್ರೆ ಈ ಒಂದು FID ಅನ್ನು ಮಾಡುತ್ತೆ. FID ಅಲ್ಲಿ ತಮ್ಮ ಹೊಲದ ಎಲ್ಲ ಡೀಟೇಲ್ ಅಂದ್ರೆ ಒಂದು ರೈತನಿಗಾಗಿ ಮಾಡಿರ್ತಕ್ಕಂಥ ಫಾರ್ಮರ್ ರಿಜಿಸ್ಟ್ರೇಷನ್ ಯೂನಿಫೈಡ್ ನಂಬರ್ ಅಂತ ಈ ಒಂದು ನಂಬರ್ ಅನ್ನ ತಮಗೆ ಅನಾಟ್ ಮಾಡಿದ್ಮೇಲೆ ಅದರಲ್ಲಿ ಈಗ ನಿಮ್ಮ ಆಧಾರ್ ಕಾರ್ಡ್ ಅಲ್ಲಿ ತಮ್ಮ ಎಲ್ಲೋ ಡೀಟೇಲ್ ಅನ್ನ ತಮ್ಮ ಒಂದು ಎಲ್ಲ ಡೀಟೇಲ್ ಅನ್ನ ಆಧಾರ್ ಕಾರ್ಡ್ಗೆ ಹೇಗೆ ಲಿಂಕ್ ಆಗಿರುತ್ತೆ ಹಾಗೆ ರೈತರಿಗೂ ಕೂಡ ಒಂದು FID ನಂಬರ್ ಅನ್ನ ಮಾಡಿದ್ರೆ ಅದಕ್ಕೆ ಎಲ್ಲವೂ ಕೂಡ ಲಿಂಕ್ ಆಗಿರುತ್ತೆ. ತಮ್ದು ಯಾವ ಊರಲ್ಲಿ ಎಷ್ಟು ಎಕರೆ ಹೊಲ ಇದೆ, ಎಲ್ಲಿದೆ, ಏನಿದೆ ಎಲ್ಲವೂ ಕೂಡ ಈ ಒಂದು FID ಅಲ್ಲಿ ತೋರಿಸುತ್ತೆ. ಅದಕ್ಕಾಗಿ ತಾವು ಏನ್ ಮಾಡ್ಬೇಕಪ್ಪ ಅಂದ್ರೆ ಈ ಒಂದು FID ಅನ್ನ ಮಾಡಿಸ್ಕೋಬೇಕು. ಯಾವುದೇ ಒಂದು ಬರ ಪರಿಹಾರ ಆಗಲಿ, ಯಾವುದೇ ಒಂದು ಬೆಳೆ, ಯಾವುದೇ ಒಂದು ಏನೇ ಒಂದು ಬ್ಯಾಂಕಿನ ಒಂದು ಇಮಿಡಿಯೇಟ್ ಆಗಿ ಬ್ಯಾಂಕಿನ ಒಂದು ಪರಿಹಾರ ಆಗಲಿ, ಮತ್ತೆ ಯಾವುದೇ ಒಂದು ಸಾಲದ ಒಂದು ಮನ್ನಾ ಆಗಲಿ, ಏನೇ ಆಗಲಿ ಒಂದು FID ಮುಖಾಂತರನೇ ಆಗ್ತವೆ. FID ಬಹಳ ಇಂಪಾರ್ಟೆಂಟ್ ಇದೆ ರೈತರಿಗಾಗಿ. ಈ ಒಂದು FID ಅನ್ನ ಮೊದಲು ತಾವು ಮಾಡಿಸ್ಕೊಂಡಿಲ್ಲ ಅಂದ್ರೆ ಮತ್ತೆ ಈಗಾಗಲೇ ಹೋಗಿ ಕೇಸನ್ನ ಮಾಡಿಸ್ಕೊಳ್ಳಿ. ಈ FID ಮೇಲೇನೆ ತಮಗೆ ಎಲ್ಲವೂ ಕೂಡ ಒಂದು ಯಾವುದೇ ಒಂದು ಕೃಷಿಗೆ ಸಂಬಂಧಪಟ್ಟ ಯಾವುದೇ ಒಂದು ಯೋಜನೆಗಳು ಬರಲಿ ಒಂದು FIDಗೆ ಲಿಂಕ್ ಆಗ್ತವೆ ಮುಂದೆ. ಅದಕ್ಕಾಗಿ ಒಂದು FID ಅನ್ನು ಮಾಡಿಸ್ಕೊಳ್ಳಿ. ಈ ಒಂದು ವಿಡಿಯೋನ ಉಪಯುಕ್ತ ಆದಲ್ಲಿ ಎಲ್ಲ ರೈತರಿಗೆ ಕೂಡ ಶೇರ್ ಮಾಡಿ. ಹಾಗೆ ನನ್ನ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಬೆಲ್ ಬಟನ್ ಕೂಡ ಒತ್ತೋದನ್ನು ಮರಿಬೇಡಿ. ಈಗಾಗಲೇ ಸಬ್ಸ್ಕ್ರೈಬ್ ಮಾಡಿರ್ತಕ್ಕಂಥ ಎಲ್ಲರಿಗೂ ಕೂಡ ನನ್ನ ತುಂಬು ಹೃದಯದ ವಂದನೆಗಳು. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನಮಸ್ಕಾರ, ಎಲ್ರಿಗೂ ಶುಭವಾಗಲಿ.